ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ನಿಮ್ಮ ಮಾಧ್ಯಮಗಳಿಗೆ? ಮಾಧ್ಯಮಗಳು ನಿಮಗೆ ನಿಯತ್ತನ್ನದಿದ್ರೆ ಮಾಧ್ಯಮ ಅನ್ನೋದೇನಾದ್ರೂ ನಿಮಗೆ ಗೊತ್ತಿದ್ರೆ ಬ್ರೀಫ್ ಕೇಸ್ ಮಾಧ್ಯಮಗಳಿದೆ. ಒಬ್ಬೊಬ್ಬನ ಡೀಟೇಲ್ಸ್ ಗೊತ್ತು ನಮಗೆ. ಪಬ್ಲಿಕ್ ಮಾಡಕ್ ಬಿಡ್ತೀನಿ, ಹುಷಾರಾಗಿರಿ. ಯಾರೋ ಬುಡಿಯ ಗ್ಯಾಂಗು ನೀವ್ ಹೇಳೋದು? ನಮಸ್ಕಾರ ಕರ್ನಾಟಕ. ಒಂದಷ್ಟು ಈ ಧರ್ಮಸ್ಥಳದ ಹತ್ಯಾಕಾಂಡ ವಿಚಾರವಾಗಿ ಒಂದಷ್ಟು ಮಾಧ್ಯಮಗಳು, ಎಲ್ಲ ಮಾಧ್ಯಮಗಳಲ್ಲ, ಒಂದಷ್ಟು ಬ್ರೀಫ್ ಕೇಸ್ ಮಾಧ್ಯಮಗಳು, ನಾನು ಯಾಕೆ ಈ ಪದ ಬಳಸ್ತಾ ಇದ್ದೀನಿ ಅಂತಂದ್ರೆ ಬೂಡೆ ಗ್ಯಾಂಗ್ ಅಂತ ಬಳಸ್ತಾರೆ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ನಿಮ್ಮ ಮಾಧ್ಯಮಗಳಿಗೆ? ಎಲ್ಲರಿಗೂ ಅಲ್ಲ, ಪರ್ಟಿಕ್ಯುಲರ್ ಕೆಲವರಿಗೆ ನಿಮಗೆ ನಾಚಿಕೆ ಮಾನ ಮರ್ದಿಲ್ಲ ಅಲ್ಲ. ನೀವು ಆ ಗಿರೀಶ್ ಮಠಣ್ಣ ಅವ್ರನ್ನ, ಆ ಮಹೇಶ್ನ, ಸಮೀರ್ನ, ಆ ವಿಠಲ್ ಗೌಡ್ರನ್ನ, ಆಮೇಲೆ ಈ ಒಂದು ವಿಸಿಲ್ ಬ್ಲೋವರ್ಸ್ ಏನಿದ್ದಾರೆ, ಈ ಒಂದು ಎಂಟೈರ್ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರವಾಗಿ ತಮ್ಮ ಜೀವವನ್ನ ಮಾನವನ್ನ ಅಡಮಾನ ಇಟ್ಟು ಎಕ್ಸ್ಪೋಸ್ ಮಾಡಿದ, ಇನ್ಕ್ಲೂಡಿಂಗ್ ಭೀಮಾ, ಅವರನ್ನ ನೀವು ಬುಳ್ಳೆ ಗ್ಯಾಂಗ್ ಅಂತ ನೀವು ಪ್ರೊನೌನ್ಸ್ ಮಾಡ್ತಿರಲ್ಲ. ಆನ್ ವಾಟ್ ಅಥಾರಿಟಿ? ಈಗ ಆಯ್ತು, ನೀವು ಅವರನ್ನ ಬುಳ್ಳೆ ಗ್ಯಾಂಗ್ ಅಂತ ಕರೆಯೋದಾದ್ರೆ, ಬುಳ್ಳೆ ಗ್ಯಾಂಗ್ ಅಂತ ಕರೆಯುವಂತ ಮಾಧ್ಯಮಗಳಿಗೆ ನಾವು ಬ್ರೀಫ್ ಕೇಸ್ ಮಾಧ್ಯಮಗಳಂತ ಕರೆದ್ರೆ ಏನ್ ಸಮಸ್ಯೆ ಇರಲ್ವಲ್ಲ? ಟಿಟ್ ಫಾರ್ ಟ್ಯಾಟ್. ಒಂದು ಅರ್ಥ ಮಾಡ್ಕೊಳ್ಳಿ, ಮಾಧ್ಯಮಗಳು ನಿಮಗೆ ನಿಯತ್ತನ್ನದಿದ್ರೆ ಮಾಧ್ಯಮ ಅನ್ನೋದೇನಾದ್ರೂ ನಿಮಗೆ ಗೊತ್ತಿದ್ರೆ ನೀವು ಬ್ರೀಫ್ ಕೇಸ್ಗಳಿಂದ ಜೀವನ ಮಾಡೋದು ಇಲ್ಲ ಅನ್ನೋದಾಯ್ತು ಅಂತಂದ್ರೆ ಬ್ರೀಫ್ ಕೇಸ್ ಮಾಧ್ಯಮಗಳಿದೆ. ಒಬ್ಬೊಬ್ಬನ ಡೀಟೇಲ್ಸ್ ಗೊತ್ತು ನಮಗೆ. ಪಬ್ಲಿಕ್ ಮಾಡಕ್ ಬಿಡ್ತೀನಿ, ಹುಷಾರಾಗಿರಿ. ಯೂಸ್ ಯುವರ್ ವರ್ಡ್ಸ್ ಕೇರ್ಫುಲಿ. ಯಾರೋ ಬುಡೆ ಗ್ಯಾಂಗು ನೀವ್ ಹೇಳೋದು? ಇಡಿಯಟ್ಸ್. ಯಾರು ಬುಡೆನೂ ಇಲ್ಲ, ಯಾರು ಬುಡೆ ಗ್ಯಾಂಗ್ ಇಲ್ಲ. ಯಾಕೆ ವಿಸಿಲ್ ಬ್ಲೋವರ್ ಕೆಲಸ ಮಾಡ್ತಾರೆ ಬುಡೆ ಗ್ಯಾಂಗ? ನೀವು ಕೊಲೆಗಾರರ ಹತ್ರ ಬ್ರೀಫ್ ಕೇಸ್ಗಳು ಇಟ್ಕೊಂಡ್ಬಂದು ಹುಚ್ಚುಚ್ಚುವಾಗಿ ನೆಗೆಟಿವ್ ನ್ಯೂಸ್ ಮಾಡಿದ್ರೆ ನಿಮ್ಮನ್ನೇನ್ಬೇಕು? ಬ್ರೀಫ್ ಕೇಸ್ ಮಾಧ್ಯಮಗಳು, ಲಂಚ ಬಕಾಸುರ ಮಾಧ್ಯಮಗಳು ಅಂತ ನಾವು ಕರಿಬೋದ? ನಿಮ್ಮನ್ನ ಕರೆಯೋಣ? ನಾಚಿಕೆ ಮಾನ ಮರ್ಯಾದೆ ಇಲ್ಲ. ನಿಮ್ಮ ಚಾನೆಲ್ ಚೀಫ್ಗಳು ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಭಿಕ್ಷೆಗಳು ಎತ್ಕೊಂಬತ್ತಾರೆ. ಎಲ್ಲರೂ ಅಲ್ಲ, ಪರ್ಟಿಕ್ಯುಲರ್ಲಿ ಕೆಲವೊಂದು ಚಾನೆಲ್ ಅಲ್ಲಿದೆ. ನೀವೆಲ್ಲೆಲ್ಲಿ ಹೋಗಿ ಭಿಕ್ಷೆ ಎತ್ಕೊಂಬತ್ತೀರಾ, ಯಾವ್ಯಾವ ಪೊಲೀಸ್ ಹತ್ರ ಲಂಚ ಇಸ್ಕೊಂಬತ್ತೀರಾ, ಎಲ್ಲ ಗೊತ್ತಿದೆ. ಡೋಂಟ್ ಫೋರ್ಸ್ ಅಸ್ ಟು ಎಕ್ಸ್ಪೋಸ್. ಹೇಳೋದು ಬುಳ್ಳೆ ಗ್ಯಾಂಗ. ಎಷ್ಟೋ ಕೊಟ್ರು ನಿಮ್ಗೆ ಕೊಲೆಗಾರರು ಅದನ್ನ ಹೇಳಕ್ಕೆ? ಎಷ್ಟು ಕೊಟ್ರು ಅದನ್ನ ನಾನು ಹೇಳ್ತೀನಿ ಆಮೇಲೆ. ನೆಕ್ಸ್ಟ್ ಟೈಮ್ ಬುಳ್ಳೆ ಗ್ಯಾಂಗ್ ಅದು ಇದು ಅಂತ ಏನಾದ್ರು ನಿಕ್ ನೇಮ್ ಅಲ್ಲಿ ಇಫ್ ಯು ಟ್ರೈ ಟು ಡ್ಯಾಮೇಜ್ ದ ಎಸ್ಐಟಿ ತನಿಖೆನ, ನಿಮ್ಗೆ ಕ್ವಶನ್ ಮಾಡ್ಬೇಕಾ? ಕ್ವಶನ್ ಮಾಡಿ, ಸಮಸ್ಯೆ ಅಲ್ಲ. ಭೀಮನ್ ಕ್ವಶನ್ ಮಾಡ್ಬೇಕಾ? ಮಾಡಿ. ಮಹೇಶ್ ಮಠಣ್ಣವ್ರು ಯಾರು ನಮ್ಮನ್ನ ಮಾಡಕ ಮಾಡಿ. ಬುಳ್ಳೆ ಗ್ಯಾಂಗ್ ಯಾಕೆ ಬುಳ್ಳೆ ಗ್ಯಾಂಗು? ಆ ಒಂದು ಪಳವಳಿಕೆಯನ್ನು ತಗೊಂಡ್ಬಂದಿದ್ದು ಯಾರು? ವಿಠಲ್ ಗೌಡ್ರು. ಹೇಳಿದ್ ಯಾರು? ಭೀಮಾ. ಆಗಿದ್ ಯಾವಾಗಿದ್ದಲ್ಲ, 1.25 ವರ್ಷ ಮುಂಚೆ. ಎಲ್ಲರೂ ಸೇರ್ಕೊಂಡು ಬೆಂಗಳೂರಿಗೆ ಹೋಗ್ತಾರೆ ಜಯಂತ್ ಮನೆಗೆ. ಜಯಂತ್ ಮನೆಯಿಂದ ಜಯಂತ್ ಏನೋ ಡೆಲ್ಲಿ ತಗೊಂಡು ಹೋಗ್ತಾರೆ. ಅಲ್ಲಿ ವಕೀಲರ ಭೇಟಿ ಮಾಡ್ತಾರೆ, ರಿಟ್ ಆಫ್ PL ಹಾಕಕ್ಕೆ. ಆಗಲ್ಲ, ವಾಪಸ್ ಬರ್ತಾರೆ. 3 ತಿಂಗಳು ಅದು ಅಲ್ಲೇ ಇರ್ತದೆ. ಮತ್ತೆ ವಾಪಸ್ ಧರ್ಮಸ್ಥಳಕ್ಕೆ ಎತ್ಕೊಂಡ್ಬರ್ತಾರೆ. ಅವ್ರ ಜೀವನವನ್ನ ಪಣ ತೊಟ್ಟು ಕನ್ನಡ ಹಿಂದೂ ಹೆಣ್ಣು ಮಕ್ಕಳ ಜೀವ ಹೋಗಿದೆ, ಬಲಿಪಶುಗಳಾಗಿದ್ದಾರೆ, ಅತ್ಯಾಚಾರಗಳಾಗಿದೆ ಅಂತೇಳಿ ಹಿಂದೂ ಹೆಣ್ಮಕ್ಕಳ, ಈ ಸಮಾಜದ ಹೆಣ್ಣು ಮಕ್ಕಳಿಗೋಸ್ಕರ ರಕ್ಷಣೆ ನಿಂತವರನ್ನ ಅವರ ಜೀವವನ್ನು ಪಣ ತೊಡಬಿಟ್ಟು SIT ರಚನೆ ಮಾಡಿ ತನಿಖೆ ಮಾಡಿಸಿ ಶಿಕ್ಷೆ ಆಗ್ಲೇಬೇಕು ಅಂತ ನಿಂತಿರೋರಿಗೆ ಬುಳ್ಳೆ ಗ್ಯಾಂಗು. ನೀವ್ಯಾರ? ಮತ್ತೆ ನೀವ್ಯಾವ ಗ್ಯಾಂಗು? ಬ್ರೀಫ್ ಕೇಸ್ ಗ್ಯಾಂಗ? ವಸೂಲಿ ಗ್ಯಾಂಗ? ಲಂಚ ಇಸ್ಕೊಂಡು ನ್ಯೂಸ್ ಮಾಡೋ ಗ್ಯಾಂಗ? ಕರೆಯೋಣ ನಮ್ಗೆ ನಿಮ್ಮನ್ನ? ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ನಿಮ್ಗೆ. ಬಿ ವೆರಿ ಕೇರ್ಫುಲ್. ನೀವುಗಳು ಯಾರೋ ಲಂಚ್ಕೋರ್ರ ಹತ್ರ ಆಟ ಆಡೋದಲ್ಲ. ವಿ ಆರ್ ಜೆಂಟ್ಲ್ಮೆನ್. ಇನ್ನೊಂದು ಸತಿ ಬುಡೆ ಗ್ಯಾಂಗ್ ಅಂತ ನಿಮ್ ಬಾಯಲ್ಲಿ ಬಂತು, ನಿಮ್ಮ ಚಾನೆಲ್ ಯೋಗ್ಯತನ ಬೀದಿಗೆ ಬಿಡಿಸ್ಬಿಡ್ತೀನಿ. ಒಂದೊಂದೇ ಇಡ್ತೀನಿ. ನಮ್ಮ ಹತ್ರ ಎಲ್ಲ ಇನ್ಫಾರ್ಮೇಶನ್ ಇದೆ. ಎಲ್ಲೆಲ್ಲಿ ಭಿಕ್ಷೆ ಬೇಡ್ಕೊಂಬರ್ತೀವಿ. ಎಲ್ಲರೂ ಅಲ್ಲ, ಕೆಲವು ಚಾನೆಲ್ ಎಲ್ಲೆಲ್ಲಿ ಭಿಕ್ಷೆ ಬೇಡ್ಕೊಂಬರ್ತೀರಾ, ಹೆಂಗೆ ಕಾಸುಗಳು ಮಾಡ್ತೀರಾ, ಹೆಂಗೆ ಬ್ಲಾಕ್ ಮೇಲ್ಗಳು ಮಾಡ್ತೀರಾ, ಹೆಂಗೆ ಬೆಳಗ್ಗೆ ನ್ಯೂಸ್ ಹಾಕ್ತೀವಿ ಅಂತ ಹೇಳಿ ಹೊಡೆದು ಸಾಯಂಕಾಲ ಬ್ರೀಫ್ ಕೇಸ್ ಎತ್ಕೊಂಡ್ಬಂದು ಸೆಟ್ಲ್ ಮಾಡ್ಕೊಂತೀರಿ. ಎಲ್ಲ ಗೊತ್ತಿದೆ. ನಾಚಿಕೆ ಗಿಚ್ಕೆ ಇಲ್ಲ ನಿಮ್ಗೆ, ಇಡಿಯಟ್ಸ್. ಸಾಕಾನಗರದಲ್ಲಿ ಒಬ್ಬೊಬ್ರು 3 ಬಗ್ಲೆ ಮಾಡವ್ರೆ. ಸಾಚಾಗಳೇನಲ್ಲ. ಉಡುಪಿಯಿಂದ ಖಾಲಿ ಒಂದ್ ಜೊತೆ ಬಟ್ಟೆ ಎತ್ಕೊಂಡ್ಬಂದು 1000 ಕೋಟಿ ಹಣ ಮಾಡ್ರು ಎಡಿಟರ್ ಚೀಫ್ಗಳು ಗೊತ್ತಿದ್ದಾರೆ ನಮ್ಗೆ. ಬಾಯಿ ಬಿಟ್ಟು ಹೇಳಿದ್ರೆ ಮರ್ಯಾದೆಲ್ಲ ಹಾಳಾಗೋಗ್ಬಿಡ್ತದೆ.
ನೀವ್ ಯಾರಾದ್ರೂ ಬುರ್ಡೆ ಗ್ಯಾಂಗ್ ಅಂತೇಳಿ ಪರ್ಟಿಕ್ಯುಲರ್ ನಿಮ್ ಚಾನೆಲ್ ಅನ್ನ ಎಕ್ಸ್ಪೋಸ್ ಮಾಡಿಲ್ಲ. ನನ್ನ ಹೆಸರು ವಕೀಲ್ ಸಾಹೇಬ್ ಅಲ್ಲ, ಅಡ್ವೊಕೇಟ್ ಜಗದೀಶ್ ಅಲ್ಲ. ವಿ ರೆಸ್ಪೆಕ್ಟ್ ಕಾನ್ಸ್ಟಿಟ್ಯೂಷನ್, ವಿ ರೆಸ್ಪೆಕ್ಟ್ ದ ಸೊಸೈಟಿ, ವಿ ರೆಸ್ಪೆಕ್ಟ್ ದ ಫೀಲಿಂಗ್ಸ್. Does this mean that you can speak whatever you wanted, idiots?